ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದು ನಡೆದ ಪ್ರಥಮ ಭಾಷೆ ಕನ್ನಡ ವಾರ್ಷಿಕ ಪರೀಕ್ಷೆ ಕೀ ಉತ್ತರಗಳು. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 9. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಆಮೇಲೆ 2ನೇ ಪ್ರಶ್ನೆ ವಧೂಪೇತ, ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. 3. ಸರಿಯಾದ ಉತ್ತರ ಆಪ್ಷನ್ ಸಿ ವಾಕ್ಯವೆಷ್ಟನ ಚಿಹ್ನೆ. 4. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ, ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತ. 5. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. 6. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಂದ್ವ ಸಮಾಸ. ಪ್ರಶ್ನೆ ಸಂಖ್ಯೆ 7 ಸಂಬಂಧಿ ಪದದ ಪ್ರಶ್ನೆ. ಕಾರ್ಯ ಕಜ್ಜ. 8. ಇದು ಸರಿಯಾದ ಉತ್ತರ ಸಂಖ್ಯಾವಾಚಕ. 9. ದ್ವಿರುಕ್ತಿ. 10. ಪೆರ್ಮೆ, ಇದು ತದ್ದಿತಾಂತ ಭಾವನಾಮ. ಪ್ರಶ್ನೆ ಸಂಖ್ಯೆ 11 ಉತ್ತರ ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ. 12. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. 13ನೇ ಪ್ರಶ್ನೆ ಪ್ರಸಿದ್ಧಿ ಪಡೆದ ಶಿಂಪಿಗಳು ಶಾವೋಯ್ ಶಿಂಪಿಗಳು. 14. ನಿಮಗೆ ಮೊದಲಿನಂತೆ ಸಲುಗೆ ಕೊಟ್ಟರೆ ಹಾಳಾಗುತ್ತೀರಿ ಎಂದು ಭಾವಿಸಿ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. 15. ಬಾಗಲಕೋಟೆ ಜಿಲ್ಲೆ ಮುಧೋಳ ಹತ್ತಿರ. 16. ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ಮುಂದಿನ ಪ್ರಶ್ನೆ ಬಾಲರವಿ ಸೊರಗಿದ್ದಾನೆ. ಕೃತಿಕಾರರ ಪರಿಚಯ ಎನ್ ಮೂರ್ತಿರಾವ್. ಕಾಲ 1900. ಸ್ಥಳ ಮಂಡ್ಯ ಜಿಲ್ಲೆ ಕೇಬಾಳು. ಕೃತಿಗಳು ಅಲೆಯೋಮನ, ದೇವರು, ಚಿತ್ರಗಳು, ಪತ್ರಗಳು, ಮಿನುಗು ಮಿಂಚು, ಪೂರ್ವ ಸೂರ್ಯಗೌಡನೆ, ಚಂಡಮಾರುತ. ಇವರಿಗೆ ದೊರೆತ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. ರನ್ನ. ಪ್ರಶ್ನೆ ಸಂಖ್ಯೆ 29 ರನ್ನ. ಇವನ ಕಾಲ 949. ಸ್ಥಳ ಬಾಗಲಕೋಟೆ ಜಿಲ್ಲೆ ಮುಧೋಳಲು. ಕೃತಿಗಳು ಗದಾಯುದ್ಧ, ಅಜಿತ್ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ರನ್ನ ಕಂದ. ಈತನ ಬಿರುದು ಕವಿ ಚಕ್ರವರ್ತಿ. 30ನೇ ಪ್ರಶ್ನೆ ಚಂಪಕಮಾಲಾ ವೃತ್ತ. 31ನೇ ಪ್ರಶ್ನೆ ರೂಪಕ ಅಲಂಕಾರ. ಸಂದರ್ಭದ ಪ್ರಶ್ನೆಗಳು. 33. ಈ ವಾಕ್ಯವನ್ನು DS ಜಯಪ್ಪಗೌಡ ಅವರು ಬರೆದ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. 34. ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ. 35ನೇ ಪ್ರಶ್ನೆ ಸಾರಾ ಅಬೂಬಕ್ಕರ್ ಅವರು ಬರೆದ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ. 36ನೇ ಪ್ರಶ್ನೆ ದ.ರಾ ಬೇಂದ್ರೆ ಅವರು ಬರೆದ ಹಕ್ಕಿ ಹಾರುತ್ತದೆ ನೋಡಿದರ ಎಂಬ ಕವಿತೆಯಿಂದ ಆರಿಸಲಾಗಿದೆ. 37ನೇ ಪ್ರಶ್ನೆ ಕುವೆಂಪು ಅವರು ಬರೆದ ಹಸುರು ಎಂಬ ಕವಿತೆಯಿಂದ ಆರಿಸಲಾಗಿದೆ. 38ನೇ ಪ್ರಶ್ನೆ ಪಂಪ ಕವಿ ಬರೆದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ನೀಲನಕಾಶೆಯಂತೆ ಅತಿ ಸರಳವಾಗಿತ್ತು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದರಾ ಎಂದು ಭಾವಿಸುತ್ತೇನೆ. ಯಾರು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ತೀರಾ ಅವರು ಕಮೆಂಟ್ ಮಾಡಿ. ನಿಮಗೆ ಮುಂದಿನ ಪರೀಕ್ಷೆಗೆ ಚೆನ್ನಾಗಿ ಬರೀರಿ, ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ. ಧನ್ಯವಾದಗಳು.